ಕೆಪಿಎಸ್ಸಿ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಸಿಐಡಿಗೆ ಪ್ರಕರಣ ವರ್ಗಾವಣೆ ಆಗಿದೆ. ವಿಧಾನಸೌಧ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಐಡಿಗೆ ಕೇಸ್ ವರ್ಗಾವಣೆಯಾಗಿದೆ. 3 ಕೇಸ್ಗಳ ಪೈಕಿ 2 ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಒಂದು ಕೇಸ್ ವಿಚಾರಣೆಯನ್ನ ಕೋರ್ಟ್ನಲ್ಲಿ ನಡೀತಾ ಇದೆ. 2 ಕೇಸನ್ನ ಈಗ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಕೆಪಿಎಸ್ಸಿ ಅಕ್ರಮ ನೇಮಕಾತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಪ್ರಕರಣವನ್ನ ಈಗ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ವಿಧಾನಸೌಧದಲ್ಲಿ ದೂರು ದಾಖಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಐಡಿಗೆ ಕೇಸನ್ನ ವರ್ಗಾವಣೆ ಮಾಡಲಾಗಿದೆ. ಒಟ್ಟು 3 ಕೇಸ್ ದಾಖಲಾಗಿತ್ತು. ಇದರಲ್ಲಿ 2 ಕೇಸನ್ನ ಈಗ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಮತ್ತೊಂದು ಕೇಸ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಬೃಹತ್ ಅಕ್ರಮ ನಡೆದಿತ್ತು. 80 ಲಕ್ಷ ರೂಪಾಯಿವರೆಗೂ ಲಂಚದ ಬೇಡಿಕೆ ಇಟ್ಟು ಮಧ್ಯವರ್ತಿಗಳು ಒಂದು ವ್ಯವಹಾರವನ್ನು ಕುದುರಿಸಿದ್ರು. ಆ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು. ಸ್ವತಃ ಪರೀಕ್ಷೆ ಬರೆದು ಆಯ್ಕೆಯಾಗಿದ್ದಂತಹ ಅಭ್ಯರ್ಥಿಗಳಿಗೆ 80 ಲಕ್ಷ ರೂಪಾಯಿವರೆಗೂ ಲಂಚದ ಬೇಡಿಕೆಯನ್ನಿಟ್ಟು ಆಫರನ್ನು ಮಾಡ್ತಾ ಇದ್ರು ಮಧ್ಯವರ್ತಿಗಳು. ಇದರಲ್ಲಿ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷರಾಗಿದ್ದಂತಹ ಶಿವಶಂಕರಪ್ಪ ಸಾವ್ಕಾರ್ ಪ್ರಮುಖ ಆರೋಪಿಯಾಗಿದ್ದಾರೆ. ಜೊತೆಗೆ ಮೊಹಮ್ಮದ್ ಆರಿಫ್ ಎನ್ನುವ ಮಧ್ಯವರ್ತಿ ವಿರುದ್ಧ ಕೂಡ ಕೇಸ್ ದಾಖಲಾಗಿದೆ. ವಿಧಾನಸೌಧದಲ್ಲಿ ಸ್ವತಃ ಪರೀಕ್ಷೆ ಬರೆದಂತಹ ಪರೀಕ್ಷಾರ್ಥಿಗಳು, ಸುಮಾರು 25ಕ್ಕೂ ಅಧಿಕ ಪರೀಕ್ಷಾರ್ಥಿಗಳು ಖುದ್ದು ವಿಧಾನಸೌಧ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣವನ್ನು ದಾಖಲಿಸಿದ್ರು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕೇಸ್ ಸಿಐಡಿಗೆ ವರ್ಗಾವಣೆಯಾಗಿದೆ. 2 ಪ್ರಕರಣಗಳು ವರ್ಗಾವಣೆಯಾಗಿದೆ. ಒಂದು ಪ್ರಕರಣ ಕೋರ್ಟ್ನಲ್ಲಿದೆ. ಕೆಪಿಎಸ್ಸಿ ಹಗರಣಕ್ಕೆ ಸಂಬಂಧಪಟ್ಟಂತೆ 2 ಕೇಸ್ ಈಗ ಸಿಐಡಿ ತೆಕ್ಕೆಗೆ ಹೋಗಿರುವಂಥದ್ದು. ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದಿರುವಂತಹ ಆರೋಪ ಕೇಳಿ ಬಂದಿತ್ತು. 80 ಲಕ್ಷ ರೂಪಾಯಿ ಲಂಚದ ಬೇಡಿಕೆ ಇಟ್ಟು ಮಧ್ಯವರ್ತಿ ಮುಖಾಂತರ ಅಭ್ಯರ್ಥಿಗಳಿಗೆ ಆಮಿಷವನ್ನು ಒಡ್ಡಿ ಆಫರ್ ಕೊಡ್ತಾ ಇದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಫೋನ್ ಸಂಪರ್ಕದಲ್ಲಿ. ಶಿವಕುಮಾರ್, ಈಗ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿರುವಂತಹ ಹಗರಣ ಇದು ಕೆಪಿಎಸ್ಸಿ ಇದು. ಈಗ 2 ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿರೋದು. ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಶಿವಕುಮಾರ್? ಜೊತೆಗೆ ನ್ಯಾಯ ಸಿಗುವಂತಹ ನಿರೀಕ್ಷೆಯನ್ನ ಪರೀಕ್ಷಾರ್ಥಿಗಳು ಇಟ್ಕೊಳ್ಬಹುದಾ ಅಂತ? ಭರತ್, ಕಳೆದ ಜನವರಿ 1ನೇ ತಾರೀಕು ನಡೆದಿದ್ದಂತ 400 ಪಶುವೈದ್ಯಾಧಿಕಾರಿಗಳ ಹುದ್ದೆಗೆ ನಡೆದಿದ್ದಂತ ನೇಮಕಾತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅಂತೇಳಿ ಆರೋಪಗಳು ಸಾಕಷ್ಟು ಕೇಳಿ ಬಂದಿತ್ತು. ಜೊತೆಗೆ ಕೆಪಿಎಸ್ಸಿಯಲ್ಲಿ ಒಂದು ಹುದ್ದೆಗೆ 70 ರಿಂದ 80 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದಂತ ಮಧ್ಯವರ್ತಿಗಳ ಆಡಿಯೋಗಳು ಕೂಡ ವೈರಲ್ ಆಗಿತ್ತು. ಇದಕ್ಕೆ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಕೂಡ ಒಂದು ದೂರನ್ನ ಕೂಡ ಕೊಡುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಕೆಪಿಎಸ್ಸಿ ಸಂಬಂಧಪಟ್ಟ ದಾಖಲಾತಿಗಳನ್ನ ಪಡ್ಕೊಂಡು ಕೆಪಿಎಸ್ಸಿ ಅಡಿಷನಲ್ ಸೆಕ್ರೆಟರಿ ಅವರು ಕೂಡ ಒಂದು ದೂರನ್ನ ವಿಧಾನಸೌಧ ಪೊಲೀಸ್ ಠಾಣೆಗೆ ಕೊಟ್ಟಿದ್ರು. ಜೊತೆಗೆ ಪರೀಕ್ಷಾರ್ಥಿಗಳು ಸಹ ಕಳೆದ 2 ದಿನಗಳ ಹಿಂದೆ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಒಟ್ಟಿನಲ್ಲಿ ಕೆಪಿಎಸ್ಸಿ ಅಕ್ರಮ ನೇಮಕಾತಿ ವಿರುದ್ಧವಾಗಿ ಬೇರೆ 3 ಪ್ರಕರಣಗಳು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ 3 ಪ್ರಕರಣಗಳ ಪೈಕಿ 2 ಪ್ರಕರಣಗಳನ್ನ ಸಿಐಡಿಗೆ ಅಧಿಕೃತವಾಗಿ ವರ್ಗಾವಣೆ ಆಗಿರುವಂತದ್ದು. ಒಂದು ಪ್ರಕರಣ ಕೋರ್ಟ್ನಲ್ಲಿ ಇರೋದ್ರ ಹಿನ್ನೆಲೆಯಲ್ಲಿ 3 ಪ್ರಕರಣಗಳ ಪೈಕಿ 1 ಪ್ರಕರಣವನ್ನ ಹೊರತುಪಡಿಸಿ ಉಳಿದ 2 ಪ್ರಕರಣಗಳನ್ನ ಸಿಐಡಿಗೆ ತನಿಖೆಗೆ ವಹಿಸಿರುವಂತದ್ದು. ಹೀಗಾಗಿ ಕೆಪಿಎಸ್ಸಿ 400 ಪಶು ವೈದ್ಯಾಧಿಕಾರಿಗಳ ಹುದ್ದೆಗೆ ನಡೆದಿದ್ದಂತಹ ಪರೀಕ್ಷಾ ಅಕ್ರಮ ನೇಮಕಾತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿಗೆ ಪ್ರಕರಣ ವರ್ಗಾವಣೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಐಡಿಯಲ್ಲಿ ಎಸ್ಐಟಿ ಕೂಡ ರಚನೆಯಾಗುವಂತಹ ಸಾಧ್ಯತೆಗಳಿರುವಂತದ್ದು. ಹೀಗಾಗಿ ಅಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಆರಿಫ್ ಮತ್ತು ಸಿಕಂದರ್ ಏನು ಆರೋಪಿಗಳಿದ್ದಾರೆ ಮಧ್ಯವರ್ತಿಗಳು, ಇವರಿಬ್ಬರನ್ನು ಕೂಡ ಈಗ ಆಲ್ರೆಡಿ ಬಂಧಿಸುವಂತ ಕೆಲಸವನ್ನ ವಿಧಾನಸೌಧ ಪೊಲೀಸರು ಮಾಡಿದ್ರು. ಆರೋಪಿಗಳ ಧ್ವನಿ ಪರೀಕ್ಷೆಯನ್ನು ಪಡ್ಕೊಂಡು ಅದನ್ನ ಎಫ್ಎಸ್ಎಲ್ಗೆ ಕಳಿಸುವಂತ ಕೆಲಸವೂ ಕೂಡ ಆಗಿತ್ತು. ಸದ್ಯ ಪ್ರಕರಣ ಸಿಐಡಿಗೆ ವರ್ಗಾವಣೆ ಆಗಿರೋದ್ರ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ ಪೊಲೀಸರು ಕಲೆ ಹಾಕಿರುವಂತಹ ಪ್ರಾಥಮಿಕ ಮಾಹಿತಿ, ಆರೋಪಿಗಳ ವಿವರ, ಜೊತೆಗೆ ಇವೆಲ್ಲವನ್ನು ಕೂಡ ಕೇಸ್ ಫೈಲ್ ಅನ್ನ ಸಿಐಡಿಗೆ ಇವತ್ತು ಅಧಿಕೃತವಾಗಿ ಹಸ್ತಾಂತರವಾಗಿದೆ. ಪ್ರಕರಣದಲ್ಲಿ ಮುಂದಿನ ದಿನಗಳಲ್ಲಿ ಸಿಐಡಿಯ ತನಿಖೆ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಭರತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.